going to pour out a fresh grace upon our life to the 2024. 2024ರಲ್ಲಿ ದೇವರು ಅತಾಜಾತನವಾದ ಒಳ್ಳೆಯ ಕೃಪೆಯನ್ನು ಕೊಡುತ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. Every year God loads our life with the fresh grace. ಪ್ರತಿ ವರ್ಷವೂ ದೇವರು ನಮಗೆ ಆತನ ತಾಜಾತನವಾಗಿರುವಂತಹ ಒಂದು ಕೃಪೆಯನ್ನು ಕೊಡುತ್ತಾ ಇದ್ದಾನೆ. Amen. Amen. This year ಈ ವರ್ಷ will be different from all other seasons, and it will be a new season in our life. ಇದುವರೆಗೆ ಕಳೆದ ಎಲ್ಲಾ ಕಾಲಕ್ಕಿಂತಲೂ ಈ ಒಂದು ಕಾಲದಲ್ಲಿ ದೇವರು ಹೊಸ ಒಂದು new season. ಈ ಎಲ್ಲ ಕಾಲಕ್ಕಿಂತಲೂ ಈ ಒಂದು ಕಾಲ ವಿಶೇಷವಾಗಿರುತ್ತದೆ. Turn with me to Isaiah chapter 60 verse 22. A little one shall become 1,000 and a small one shall become a strong nation. I the Lord will hasten it in its time. ಯೆಶಾಯ 65 ಅಧ್ಯಾಯ 22ನೇ ವಚನ ಹೇಳ್ತದೆ, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಒಂದು ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. Look at your neighbor and say, appointed time, in due time. ಪಕ್ಕದವರು ನೋಡಿ ಹೇಳಿ, ಕ್ಲುಪ್ತ ಕಾಲದಲ್ಲಿ, ಸರಿಯಾದ ಸಮಯದಲ್ಲಿ. Hallelujah. God will bring an increase in your life. ದೇವರು ನಿಮ್ಮ ಜೀವಿತದಲ್ಲಿ ಇನ್ಕ್ರೀಸ್ ಹೆಚ್ಚಳ ಮಾಡುತ್ತಾನೆ. The thing that you have never imagined in such a way, God is going to increase us. ನೀವು ಆಲೋಚಿಸೋದಕ್ಕಿಂತಲೂ ವಿಶೇಷವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾನೆ. Here the word of God says that the little one means what? Not much is there, right? Very less, but the word of God says it will become 1,000. ಕನ್ನಡದಲ್ಲಿ ಚಿಕ್ಕವನಿಂದ, ಇಂಗ್ಲಿಷ್ ನಲ್ಲಿ ಲಿಟಲ್ ಒನ್ ಅಂದ್ರೆ ಸ್ವಲ್ಪ, ಆತನಲ್ಲಿ ಇಲ್ಲ, ಸ್ವಲ್ಪವೇ ಇರುವುದು, ಅವನಿಂದ ಹೆಚ್ಚು ಮಾಡುವಂತದ್ದು ಮಾತನಾಡ್ತಾರೆ. It will become 1,000. ಅದು ಚಿಕ್ಕದು 1,000ದಷ್ಟು ಆಗುತ್ತದೆ. See, nobody will not think about the little one, but once it will become the 1,000, it is remarkable. People will look at that. ಚಿಕ್ಕವರ ಮೇಲೆ, ಚಿಕ್ಕ ಸಂಗತಿ ಉಳ್ಳವರ ಮೇಲೆ ಯಾರು ಕೂಡ ಗಮನವನ್ನು ಇಡುವುದಿಲ್ಲ. ಅದು ಯಾವಾಗ 1,000ದಷ್ಟು ಹೆಚ್ಚುತ್ತದೆ, ಆಗ ಅವನು ಆ ಒಂದು ಗುರುತು ಉಳ್ಳ ವ್ಯಕ್ತಿಯಾಗಿ ಕಾಣಿಸಲ್ಪಡುತ್ತಾನೆ. Look at your neighbor and say, God will make you to be visible to many. ನೀವು ನಿಮ್ಮ ಪಕ್ಕದವರು ನೋಡಿ ಹೇಳಿ, ದೇವರು ಅನೇಕ ಜನರಿಗೆ ನೀನು ಕಾಣುವಂತವನಾಗಿ ಮಾಡುತ್ತಾನೆ. So far you may not be visible to the people, but the God will raise the church, our church, into the next level, and people will see in a different way. ಒಂದು ವೇಳೆ ನೀನು ಕಾಣದೇ ಇರಬಹುದು, ನಮ್ಮ ಸಭೆ ದೇವರು ಏನು ಮಾಡ್ತಾನೆ ಅಂದ್ರೆ ಅನೇಕರಿಗೆ ಕಾಣುವಂತೆ ನಿನ್ನನ್ನು ದೇವರು ಮಾಡುವವನಾಗಿದ್ದಾನೆ. Only the Lord can do that. ಅದು ದೇವರು ಮಾತ್ರ